ಇವತ್ತು ವಿಜಯನಗರ ಕಾಲುವೆಗಳು ಏನಿದಾವೋ ಅದಕ್ಕೆ ನೀರು ಕೊಡಬೇಕು. ನೀರು ಇವತ್ತು ಕೊಡ್ಲಿದ್ರೆ ನಮ್ಮ ರೈತರೆಲ್ಲರೂ ಕೂಡ ಸಂಕಷ್ಟದಲ್ಲಿ ಬೆಳೀತಾರ. ಇವತ್ತು ರೈತರ ಪರಿಸ್ಥಿತಿ ಹೆಂಗಿದೆ ಹೇಳ್ರಿ? ಒಂದು ಕಡೆ ನೆರೆ ಹಾವಳಿ ಇದೆ. ಇವತ್ತು ನೆರೆ ಹಾವಳಿ ಇದ್ದಂಥ ಟೈಮಲ್ಲಿ ರೈತರೆಲ್ಲರೂ ಕೂಡ ಬೆಳೆಗೆ ಹೋಗ್ತಾ ಇದ್ದಾರೆ. ಈ ಭಾಗದಲ್ಲಿದ್ದಂಥ ರೈತರಿಗೆ ಇವತ್ತು ರೈತರೆಲ್ಲರೂ ಕೂಡ ಪರಿಸ್ಥಿತಿ ಒಂದು ಕಡೆ ನಮ್ಮ ಜನಾರ್ದನ್ ರೆಡ್ಡಿ ಅವರು ಹೇಳ್ತಾರೆ 36 TMC ನೀರಿದಾವ, 37 TMC ನೀರಿದಾವ. ನಾನು ಇವತ್ತು TMC ನೀರು ಇರೋದಕ್ಕಿಂತ ಇನ್ಫ್ಲೋ ಏನಿದೆ 15,000 ಕ್ಯೂಸೆಕ್ ನೀರು ಇನ್ಫ್ಲೋ ಆಗ್ತಾ ಇದಾವ. ಬಹುಶಃ ಸರ್ಕಾರ ಯಾಕೆ ಮನಸ್ಸು ಮಾಡ್ತಾ ಇಲ್ಲ? ಯಾಕೆ ಅವ್ರು ಏನು ಇವತ್ತು ಡೆಲ್ಲಿಯಲ್ಲಿ ಕುಂತು ಮಂತ್ರಿಗಳು ಆಗ್ಬೇಕಂತ ಹೋಗ್ತಾ ಇದ್ರಲ್ಲ, ಇಲ್ಲಿದ್ದಂಥ ಶಾಸಕರೆಲ್ಲರೂ ಕಾಂಗ್ರೆಸ್ನ ಶಾಸಕರು ಅವ್ರೇನು ಕತ್ತೆ ಕಾಯ್ತಾ ಇದಾರೆ? ಅವ್ರೇನ ಅವ್ರಿಗೆ ಗೊತ್ತಾಗಬೇಕಲ್ಲ, ರೈತರ ಪರಿಸ್ಥಿತಿ ಏನಂತ ಗೊತ್ತಾಗಬೇಕಲ್ಲ ಅವ್ರಿಗೆ. ಇವತ್ತು ಅಲ್ಲಿ ಹೋಗಿ ಡೆಲ್ಲಿಯಲ್ಲಿ ಕಾಲ ಕಳೀತಿದ್ರ ಮಂತ್ರಿಗಳು ಆಗ್ಬೇಕಂತೇಳಿ ಪೈಪೋಟಿ ಬೀಳ್ತಾ ಇದಾರ. ಇವತ್ತು ಅವ್ರು ಕಳ್ಕಳಿದ್ರೆ ಯಾರೋ ಇಬ್ಬರು ಒಬ್ಬ MLA ಇವಾಗ ನಮ್ಮ ಹೋರಾಟಕ್ಕೆ ಗೊತ್ತಾಗಿ ವಿಡಿಯೋ ಬಿಡ್ತಾರೆ, ನಾವು ನೀರು ಬಿಡ್ತೀವಿ ಅಂತೇಳಿ. ನಮ್ಮ ಹೋರಾಟ ಬೇಕಾಯ್ತಾ? ನೋಡ್ರಿ, ನಮ್ಮ ಎಲ್ಲ ವಿಧಾನ ಪರಿಷತ್ ಸದಸ್ಯರಂತ ವಿಪಕ್ಷ ನಾಯಕ ವಿಪ್ ಅವರು ಕೂಡ ಬಂದಿದ್ದಾರೆ. ನಮ್ಮ ಶಾಸಕರು ಜನಾರ್ದನ್ ರೆಡ್ಡಿ ಅವರು ಬಂದಾರ, ಬಸವರಾಜಣ್ಣವ್ರು ಬಂದಾರ, ನಮ್ಮ ಪರವಣಿ ಮಂಡಳಿಯವರು ಬಂದಾರ, ನಮ್ಮ ಶರಣ್ಯವರು ಬಂದಾರ, ನಮ್ಮ ಅಧ್ಯಕ್ಷರು ಬಂದಾರ, ನಮ್ಮ MP ಸಾಹೇಬ್ರು ಎಲ್ಲರೂ ಕೂಡ ಬಂದು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಮ್ಗೆ ಕಷ್ಟ. ಎಲ್ಲರಿಗೆ ನೋಡ್ರಿ, ನಾವು ಯಾವತ್ತಿದ್ರು ಕೂಡ ನಾವು ಮುಂಚೆಯಿಂದ ಕೂಡ ಕುಡಿಯೋ ನೀರಿಗೆ ಆದ್ಯತೆ ಮಾಡಿ ಕೊಟ್ಟಿದ್ವಿ. ಏನು ಇವು ಉದಾಹರಣೆಗಳು ಇವತ್ತೇನಲ್ಲ, ಅನೇಕ ಸರ್ಕಾರಗಳು ನಾವು ಕೂಡ ನೋಡಿದ್ವಿ. ಅನೇಕ ಸರ್ಕಾರದಲ್ಲಿದ್ದಂಥ ನಡವಳಿಕೆಗಳು ಕೂಡ ಸರ್ಕಾರದಲ್ಲಿ ನೋಡಿದ್ದಾರೆ. ನಮ್ದೇನು ಅವತ್ತು ಕುಡಿಯೋಕೆ ನೀರು ಕೊಟ್ಟಾರ, ರೈತರಿಗೆ ನೀರು ಕೂಡ ಕೊಟ್ಟಾರ, ಕಾಲುವೆಗಳ ನೀರು ಬಿಡ್ತಾರ. ಇವತ್ತಲ್ಲ 900 ವರ್ಷಗಳ ಹಿಂದುಗಡೆ ಕೂಡ ಇದೇ ಸಮಸ್ಯೆ ಇತ್ತು. ಇದೇ ರೀತಿಯಲ್ಲಿ ನಡ್ಕೊಂತ ಬಂದಾರ. ಯಾವತ್ತೂ ಕೂಡ ನೀರಿಲ್ಲ ಅನ್ನೋಂಥ ಪರಿಸ್ಥಿತಿಯಲ್ಲಿ ಬಂದಿಲ್ಲ. ಡೆಡ್ ಸ್ಟೋರೇಜ್ ಆದಂಥ ಟೈಮಲ್ಲೂ ವಿಜಯನಗರ ಕಾಲುವೆಗಳಲ್ಲಿ ನೀರು ಕೊಟ್ಟಾರ. ಅನೇಕ ಉದಾಹರಣೆಗಳಿರೋ ಕಾರಣ ನಾವು ಇವತ್ತು ಕೇಳ್ತಾ ಇದ್ದೀವಿ. ನಾವೇನು ಇವತ್ತೇ ಕೊಟ್ರಪ್ಪ ನೀರನ್ನು ಕೇಳ್ತಾ ಇಲ್ಲ. ನಮಗೆ ಕೂಡ ಬುದ್ಧಿದೆ, ನಮಗೆ ಕೂಡ ಅರಿವಿದೆ. ನಮ್ಮ ರೈತರು ಹಿತದೃಷ್ಟಿಯಿಂದ ಮುಖ್ಯಮಂತ್ರಿಗಳಿಗೆ ಕೇಳ್ಕೊಳ್ಳೋದು ಇಷ್ಟೇ. ಸ್ವಾಮಿ 2-3 ದಿನ ಅಲ್ಲಿ ಕುಂತಿದ್ರಲ್ಲ, ಇವತ್ತು ನನ್ನ ರಾಜ್ಯದಲ್ಲಿದ್ದಂಥ ರೈತರ ಬಗ್ಗೆ ಯೋಚನೆ ಮಾಡಿದ್ರ? ಒಂದು ವಾರದಿಂದ ಕುಂತಿದ್ರಿ. ರಾಹುಲ್ ಗಾಂಧಿ ಅವರು ನೀವು ಬರೇ ಕೈಲಿ ಹೋಗಿದ್ರಿ, ಸೂಟ್ ಕೇಸ್ ತೊಗೊಂಡೋಗಿದ್ರೆ ನಿಮ್ಮ ಅಪಾಯಿಂಟ್ಮೆಂಟ್ ಕೊಡ್ತಿದ್ದ. ರೊಕ್ಕ ತೊಗೊಂಡೋಗಿದ್ರೆ ಅಪಾಯಿಂಟ್ಮೆಂಟ್, ರೊಕ್ಕ ತೊಗೊಂಡೋಗಿಲ್ಲ, ಸೂಟ್ ಕೇಸ್ ಮಾಡ್ತೋಗಿದ್ರಿ, ನಿಮ್ಗೆ ಅಪಾಯಿಂಟ್ಮೆಂಟ್ ಸಿಗ್ತಾ ಇಲ್ಲ. ಏನು ಮಾಡಬೇಕಾಗುತ್ತೆ ನೋಡಿ? ಕಾವೇರಿ ವಿಚಾರದಲ್ಲಿ ಬಹಳಷ್ಟು ಮೋಸ ಮಾಡಿದಾರ. ಇವತ್ತು ಅವ್ರ ನಿರ್ಲಕ್ಷ್ಯದಿಂದಲೇ 4.56 TMC ನೀರು ಇವತ್ತು ತಮಿಳುನಾಡಿಗೆ ಬಿಟ್ಟುಕೊಟ್ಟಾರ. 4.56 TMC ನೀರು ತಮಿಳುನಾಡಿಗೆ ಬಿಟ್ಟು ಕೊಟ್ಟಿದ್ದಾರೆ. ಇವತ್ತು ಬೇರೆ ರಾಜ್ಯದಲ್ಲಿದ್ದಂಥ ಅವ್ರು ಕಾಂಗ್ರೆಸ್ ಅಲ್ಲಿದ್ದಂಥ ಅವ್ರ ಸರ್ಕಾರಗಳು ಏನು ಮೈತ್ರಿಕೂಟದಲ್ಲಿ ಇದ್ದಾವೋ ಅವ್ರಿಗೆ ಬೇಕಾದ್ರೆ ಅನುಕೂಲ ಮಾಡಿಕೊಡ್ತಾರೆ. ನಮ್ಮ ನೀರು ನಮ್ಮ ಕಣ್ಣೆದುರು ಕಾಣ್ತಾ ಇದ್ರು ಕೂಡ ಇಲ್ಲಿ ನಮ್ಮ ವಿರೋಧ ಪಕ್ಷದಲ್ಲಿ ಇರೋ ಕಾರಣ ಇವತ್ತು ಮುಖ್ಯಮಂತ್ರಿಗಳು ನೀರು ಬಿಡಿಸೋಕ್ಕಾಗ್ತಿಲ್ಲ. ಮುಖ್ಯಮಂತ್ರಿಗಳು ಅವತ್ತೇ ತಪ್ಪು ಸರಿ ಮಾಡಿದ್ರಿ. ಮೊದಲನೇ ಗೇಟನ್ನು ಕೊಚ್ಕೊಂಡೋಯ್ತು. ಮೊದಲನೇ ಗೇಟ್ ಕೊಚ್ಕೊಂಡಂತ 2023ರಲ್ಲಿ 24ರಲ್ಲಿ ಕೊಚ್ಚೋದಂಥ ಟೈಮಲ್ಲಿ ಅವರು ಉಪಮುಖ್ಯಮಂತ್ರಿಗಳಾಗಿ ಅವರು ಇದೇ ಸಂಬಂಧಪಟ್ಟಿದ್ದ ಮಂತ್ರಿಗಳ ಏನು ಹೇಳಿದ್ರು, ಆದಷ್ಟು ಶೀಘ್ರದಲ್ಲಿ ಬೇಗ ರೆಡಿ ಮಾಡಿಸ್ತೀನಿ ಅಂತ ಹೇಳಿದ್ರು. ಅಲ್ಲಿ ಕನ್ನಯ್ಯಸ್ವಾಮಿ ಅವರಿಗೆ ಬಿಲ್ ಕೊಟ್ಟಿಲ್ಲ 52 ಕೋಟಿ ರೂಪಾಯಿ. ಅಲ್ಲಿ ತಡವಾಯಿತು. ಮತ್ತೆ ಅವ್ರು ಹೇಳಿದ್ರು ಎಲ್ಲ ಗೇಟ್ಗಳು ರಿಪೇರಿ ಮಾಡ್ಬೇಕಂದ್ರು. ರಿಪೇರಿ ಮಾಡಿದ್ರು. ಅವ್ರು ಇವತ್ತೇನಾಗಿದೆ, 1 ವರ್ಷಗಳ ಕಾಲ ಕಳೆದುಬಿಟ್ರು. ಒಂದು ಬೆಳೆ ನೀರು ಕಳೆದ್ರು, ನಮಗೆ 2 ಬೆಳೆ ನೀರು ಎರಡು ಬೆಳೆ ನಷ್ಟ ಆಯ್ತು. ಇವ್ದು ರೆಸ್ಪಾನ್ಸಿಬಿಲಿಟಿ. ನಮ್ಗೆ ಪರಿಹಾರ ಹಣವನ್ನು ಕೊಟ್ಟರೆ ತಾವು ಪರಿಹಾರ ಹಣವನ್ನು ಕೊಟ್ಟಿಲ್ಲ ನಮಗೆ. ಇವತ್ತು ಇಷ್ಟೊಂದು ಮೋಸ ಮಾಡಿ ಮುಖ್ಯಮಂತ್ರಿಗಳು ಇಲ್ಲಿ ತನಕ ಆಗಿದೆ. ಯಾವುದೇ ರೀತಿಯಲ್ಲೂ ಕೂಡ ಈ ಭಾಗದಲ್ಲಿದ್ದಂಥ ರೈತರನ್ನು ನಿರ್ಲಕ್ಷ್ಯ ಮಾಡೋಂಥ ಕೆಲಸ ಮಾಡಿದೆ. ಇವತ್ತು ನಮ್ಮೆಲ್ಲ ನಾಯಕರು, BJP ನಾಯಕರು, ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು, ನಮ್ಮ ರೈತರೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ವಿ. ಜನಾರ್ದನ್ ರೆಡ್ಡಿ ಅವರ ನೇತೃತ್ವದಲ್ಲಿ ಈ ಹೋರಾಟ ಏನಿದ್ರು ಎಲ್ಲಿ ತನಕ ನೀರು ಬಿಡಲ್ಲ ಅಲ್ಲಿ ತನಕ ಈ ಹೋರಾಟವನ್ನು ಮುಂದುವರಿಸುವಂಥ ಕೆಲಸ ಮಾಡಿ ಪಾದಯಾತ್ರೆ ಮೂಲಕ ಇವತ್ತು ಮುನ್ರಾಬಾದ್ಗೆ ಸೇರ್ಕೊಂತೀವಿ.